ಸ್ವಲ್ಪ ಸ್ವಲ್ಪ ಇಲ್ಲಿ ಬರ್ತೇನೆ ಕ್ಲಿಯರ್ ಆಯ್ತಾ ಈಗ ಓಕೆ ಈಗ ಏನು ಮಾಡಿದೆವು ಪರ್ಸೆಂಟೇಜ್ ಆಗ್ಬೇಕು ಕ್ಯುಮ್ಯುಲೇಟಿವ್ ಪರ್ಸೆಂಟೇಜ್ ತಗೊಂಡೆವು ಅದರಿಂದ ಏನಾಗ್ತದೆ ನೀವು ಡೈರೆಕ್ಟ್ ಆಗಿ ಆ ನಂಬರ್ಗೆ 33.3 ಇಲ್ಲಿ 33.3 ಮಾಡಿದ್ರಿ 33.3 ತೋರಿಸ್ಲಿಕ್ಕೆ ಬರಲ್ಲ 33 ತೋರಿಸ್ತೀರಿ ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ 9.2 ಅದು ನೆಕ್ಸ್ಟ್ 9.2 ಇದಕ್ಕೆ ಆಡ್ ಮಾಡಬೇಕು ಅಂದ್ರೆ ಎಷ್ಟಾಗ್ತದೆ 33.3 ಪ್ಲಸ್ 9.2 42.5 ಆಗ್ತದೆ ನೆಕ್ಸ್ಟ್ 42.5 ಬರ್ತದೆ ನೆಕ್ಸ್ಟ್ ಆಫ್ಟರ್ ದ್ಯಾಟ್ 42.5 ಗೆ 17.4 ಆಡ್ ಮಾಡಿದ್ರಿ 59.9 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 60 ಆಯ್ತು ಓಕೆ 60 ಗೆ ಪ್ಲಸ್ 7.9 59.9 ಪ್ಲಸ್ 7.9 60 plus 7.9 67.9 67.8 67.8 ಅಂದ್ರೆ approximately 68 approximately 68 ಅಂದ್ರೆ 60 ಆಗಣ 8 ತರ ಡಾಟ್ 8 division 68 67.8 ಅಂದ್ರೆ approximately 68 so now 68 okay after 68 67.8 plus 5.8 73.6 approximately 74 ಇದ್ದಂಗ 73.6 ಅಂದ್ರೆ approximately 74 ಇದ್ದಂಗ 74 73.6 plus 26.4 100 directly 100 ಮುಗಿತು ಇಷ್ಟೇ ಈಗ ನಾವೇನ್ ಮಾಡ್ಬೋದು ಇದಕ್ಕೆ ಬೇರೆ ಬೇರೆ ಹ್ಯಾಶಸ್ ಮಾಡ್ಬೋದು ಹ್ಯಾಶಿಂಗ್ ಮಾಡ್ಬೋದು ಓಕೆ ಲೆಟ್ us do hashing for this first one ಈ ರೀತಿ ಹ್ಯಾಶ್ ಮಾಡ್ತೀನಿ ಇದು ಎದ್ರ ಸಲಗೈತೆ ನೋಡಿದ್ದು ವಾಟ್ ಇಸ್ ಫಾರ್ ದಿಸ್ ಮೇಲಿಂದ ಟಾಪ್ ಎದ್ರ ಸಲಗೈತೆ ಇದು ಈ ರೀತಿ ಹ್ಯಾಶ್ ಮಾಡೋದು ಹೇಳ್ರಿ ಯಾರಾದ್ರು ದಿಸ್ ಇಸ್ ಫಾರ್ ಮಿಸ್ಲೇನಸ್ ಕರೆಕ್ಟಾ ಮಾತಾಡಪ್ಪ ರೆಸ್ಪಾಂಡ್ ಮಾಡ್ಲಿಕ್ಕೆ ನಂಗೆ ಗೊತ್ತಾಗಲ್ಲ ನಿಮ್ಗೆ ಇದು ಗೊತ್ತಿದ್ದು ಆರ್ ಯು ಏಬಲ್ ಟು ಹಿಯರ್ ಮೀ ಪ್ರಾಪರ್ಲಿ ಆಮ್ ಐ ಆಡಿಬಲ್ Yes, sir. ದಿಸ್ ಇಸ್ ಫಾರ್ ಮಿಸ್ಲೇನಸ್ ಅವಾಗ ಸ್ವಲ್ಪ ಕಡಿಮೆ ಇದೆ ಸೌಂಡ್ ಜೋರಾಗಿ ಮಾತಾಡ್ರಿ ನಮ್ಮ ನೋಡಮ್ಮ ಕೇಳಿಸ್ತಾನ ಹಲೋ Yes, sir. okay now it's okay next after this miscellaneous the second one here is education ಇದು education ಇದು ನಾ ಇಲ್ಲಿಂದ ಹೋಗಿ ನೋಡ್ರಿ ಫುಡ್ ಫಸ್ಟ್ ಫುಡ್ ಇಲ್ಲಿದೆ ಫುಡ್ಗೆ ಈ ರೀತಿ ಹ್ಯಾಶ್ ಮಾಡೋಣ do hashing like that this is for food 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 then after that food clothing ಈ ರೀತಿ ಮಾಡೋಣ this is clothing after clothing rent ನ dash ಮಾಡೋಣ this is rent just a moment I have call then Nishant call. Then after that this is for food again another rent also fuel and lighting like this fuel and lighting that's all last fuel and lighting education dot
ಒಂದು ಬಾಜುಕ್ಕೆ ಏನ್ ಮಾಡ್ಬೇಕು ನೀವು, ಯು ಹ್ಯಾವ್ ಟು ರೈಟ್ ವಾಟ್ ಇಸ್ ದಟ್ ಇಂಡೆಕ್ಸ್. ಸ್ಕೇಲ್ ಬರೀರಿ, ರೈಟ್ ದ ಸ್ಕೇಲ್ ಹಿಯರ್. ಸ್ಕೇಲ್ y axis 1 centimeter, y axis 1 centimeter is equal to how much we have taken? 10%. Okay, ಕಾಣಿಸ್ತಾ ಇದೆ ಇದು? This is visible? 10% ಬರ್ತದೆ, 10% ಬರ್ತದೆ ಕಾಣ್ಲಿಕ್ಕತ್ತದ? 10% ಬರ್ತದೆ ಕಾಣ್ಲಿಕ್ಕತ್ತದ? Yes, sir. Okay. Hardly. Okay. Then index ಬರೀರಿ, ಅದರಲ್ಲಿ ಬಾಕ್ಸಸ್ ಹಾಕ್ರಿ. 1 2 3 4 5 ಎಷ್ಟು ಅದ ನೋಡ್ರಿ? 1 2 3 4 5 6 ಲಾಸ್ಟ್ 6 ಇದೆ. ಓಕೆ, ನಾವು ಈ ರೀತಿ ಹ್ಯಾಶಿಂಗ್ ಅದ್ರ ಸಲಗೆ ನೋಡ್ರದು. ವಾಟ್ ಇಸ್ ದಿಸ್ ಫಾರ್? ಇದು ಎದಕ್ಕಿತ್ತು? ದಿಸ್ ಇಸ್ ಫಾರ್ ಫುಡ್. ಇದು ಎದಕ್ಕಿತ್ತು? ಫುಡ್ಗಿತ್ತು. ಫುಡ್ ಈ ರೀತಿ ನೋಡ್ರಿ, ನೆನ್ಪಿಟ್ಕೊಡ್ರಿ. ಈ ಕಡೆ ಬದಲ ಮ್ಯಾಲಿನ ತೊಗೊಂಡಿರಿ, ಫುಡ್ ಅಂದ್ರೆ ಇದನ್ನ ತೊಗೊಂಡಿರಿ. ಸೊ ಈ ರೀತಿ ಹ್ಯಾಶಿಂಗ್, ದಿಸ್ ಇಸ್ ಫಾರ್ ಫುಡ್. ಆಫ್ಟರ್ ದಟ್ ಇದು ಎದಕ್ಕೆ ತೊಗೊಂಡಿದ್ರಿ? ದಿಸ್ ಇಸ್ ಫಾರ್ ಕ್ಲೋದಿಂಗ್. ಸೊ ಕ್ಲೋದಿಂಗ್. ನೆಕ್ಸ್ಟ್ ಅದಾದ ಬಳಿಕ ದಿಸ್ ಒನ್, ಇದು ಎದ್ರ ಸಲಕ್ಕೆ ತೊಗೊಂಡಿದ್ರಿ ನೋಡ್ರಿ? ದಿಸ್ ಇಸ್ ಫಾರ್ ರೆಂಟ್. ರೆಂಟ್. ನೆಕ್ಸ್ಟ್ ಇದು ಎದಕ್ಕೆ ತೊಗೊಂಡಿದ್ರಿ ನೋಡ್ರಿ? ರೆಂಟ್ ಆಗೋಣ ಫ್ಯೂಲ್ ಅಂಡ್ ಲೈಟಿಂಗ್. ಫ್ಯೂಲ್ ಅಂಡ್ ಲೈಟಿಂಗ್. ಫ್ಯೂಲ್ ಅಂಡ್ ಲೈಟಿಂಗ್ ಇದಾಗೋಣ. ನೆಕ್ಸ್ಟ್ ಡಾಟ್. ಫ್ಯೂಲ್ ಅಂಡ್ ಲೈಟಿಂಗ್ ಆಗೋಣ ಏನಿತ್ತು? ಎಜುಕೇಶನ್. 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 ಎಜುಕೇಶನ್ ಆಗ ನೆಕ್ಸ್ಟ್ ಏನೈತಿ? ಲಾಸ್ಟ್ ಬಂದ ಈ ಕಡೆ ಹ್ಯಾಶಿಂಗ್ ಮಿಸ್ಲೇನ್. ನೆನಪಿಡ್ರಿ, ಈ ಹ್ಯಾಶ್ ಈ ಕಡೆ ಐತಿ ಈ ರೀತಿ, ಇದು ಹ್ಯಾಶ್ ಈ ರೀತಿ ಐತಿ. ಸೊ ದಟ್ಸ್ ದ ಡಿಫರೆನ್ಸ್ ಇನ್ ದಿಸ್ ಟು ದಿಸ್. ದಟ್ಸ್ ಆಲ್. ನಿಮಗೆ ಏನಾದರೂ ಡೌಟ್ ಇದ್ರೆ ಈಗ ಕೇಳಬಹುದು. ಸೊ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್ ಆನ್ ಪರ್ಸೆಂಟೇಜ್ ಪಾರ್ಟ್ ಆಗಿರೋ. ಇಲ್ಲಿ ಏನಾದರೂ ಡೌಟ್ ಇದ್ರೆ ನಿಮಗೆ ಕೇಳಬಹುದು. ದಿಸ್ ಆಕ್ಸಿಸ್ ಇಸ್ ಕ್ಯುಮುಲೇಟಿವ್ ಬರ್ದೆ, ಆಕ್ಸಿಸ್ ಬರ್ದಿಲ್ಲ, ಆಕ್ಸಿಸ್ ಬರ್ಕೋಬೇಕು ಇಲ್ಲಿ. ಈ ಆಕ್ಸಿಸ್ ಏನಂತೀವಿ ನಾವು ಹೇಳೋಣ, ಯಾರಾದ್ರೂ ಹೇಳ್ತೀರಾ? ವಾಟ್ ಇಸ್ ದಿಸ್ ಆಕ್ಸಿಸ್ ಕಾಲ್ಡ್? ಈ ಆಕ್ಸಿಸ್ ನಲ್ಲಿ ಬರೀ ಒಂದು ಫ್ಯಾಮಿಲಿ ಅದ, ಫ್ಯಾಮಿಲಿ ಬರ್ದ್ರಿ. ಈ ಆಕ್ಸಿಸ್ ನಲ್ಲಿ ಏನ್ ಬರೀಬೇಕು ಹೇಳ್ತೀರಿ ಯಾರಾದ್ರೂ? ವಾಟ್ ವಿಲ್ ಯು ರೈಟ್ ಆನ್ ದಿಸ್ ಆಕ್ಸಿಸ್? ಏನ್ ಬರೀತೀರಪ್ಪ ಆಕ್ಸಿಸ್ ಅಲ್ಲಿ ಹೇಳ್ರೋಣ? Expenditure in rupees. ಯಾರು ಹೇಳಿದ್ರಪ್ಪ ಇದ್ರ? ಬರೀ ಎಕ್ಸ್ಪೆಂಡಿಚರ್ ಇನ್ ರುಪೀಸ್ ಅಲ್ಲಮ್ಮ, ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಇದು ಆಯ್ತಾ? ಸೊ ದಿಸ್ ಇಸ್ ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತು? ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್. ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ನೋಡ್ರಿ, ಲಕ್ಷ ಕೊಡ್ರಿ. ಫಸ್ಟ್ ನಿಮ್ದು ಟೈಟಲ್ ಇರಬೇಕು. ಟೈಟಲ್ಗೆ 1 ಮಾರ್ಕ್ಸ್. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ಸ್ಕೇಲ್, ಇದಕ್ಕೂ 1 ಮಾರ್ಕ್ಸ್. ಆಫ್ಟರ್ ದ್ಯಾಟ್ ಇಂಡೆಕ್ಸ್ಗೆ 1 ಮಾರ್ಕ್ಸ್. ಈ ಆಕ್ಸಿಸ್ಗೆ 1 ಮಾರ್ಕ್ಸ್. ಅದೆಲ್ಲ ಮುಗಿದ್ ಬರಕ್ ಇದಕ್ಕೆ ಉಳ್ಕಿ ಮಾರ್ಕ್ಸ್ ಇರ್ತದ. ನೆನ್ಪಲ್ಲಿ ಇಟ್ಕೊಳ್ರಿ, ಹುಚ್ಚುಚ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನೀವೇನ್ ಮಾಡ್ತೀರಿ? ಯೂಶಲಿ ಎಕ್ಸಾಮ್ನಾಗ ಬರೀ ಒಂದು ಡಯಾಗ್ರಾಮ್ ತೆಗೆದು ಬಿಟ್ಬಿಡ್ತೀರಿ. ಇಂಡೆಕ್ಸ್ ಬರಂಗಿಲ್ಲ, ಸ್ಕೇಲ್ ಬರಂಗಿಲ್ಲ, ಮ್ಯಾಲ ಟೈಟಲ್ ಬರಂಗಿಲ್ಲ, ಈ ಕಡೆ ಆಕ್ಸಿಸ್ ಅಂದ್ರೆ ಏನ್ ಬರಂಗಿಲ್ಲ, ಈ ಕಡೆ ಆಕ್ಸಿಸ್ ಅಂದ್ರೆ ಬರಂಗಿಲ್ಲ, ವೈ ಆಕ್ಸಿಸ್ ಬರಂಗಿಲ್ಲ. ಇಷ್ಟಾಗಿ ವೈ ಆಕ್ಸಿಸ್ ಬರೀಬೇಕು. ಮತ್ತೆ ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ದಟ್ಸ್ ಆಲ್. ಈಗ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ವಿಲ್ ಗೋ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಕೇಳ್ರಿ, ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಏನೂ ಇಲ್ಲ ಅಂದ್ರೆ ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ರೈಸ್ ದ ಹ್ಯಾಂಡ್. ಐ ಸ್ಟಾರ್ಟ್ ದ ನೆಕ್ಸ್ಟ್ ಪ್ರಾಬ್ಲಮ್. ಏನೂ ಡೌಟ್ ಇಲ್ಲ ಅಂದ್ರೆ ರೈಸ್ ಮಾಡ್ರಿ ಹ್ಯಾಂಡ್. ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ.
ಯಾರಿಗೂ ಡೌಟ್ ಇಲ್ಲ? ನೋ ಡೌಟ್. ಕೆಳಗಿನವ್ರಿಗೆ ಏನ್ ಖಾಲಿ ಅದಾರಲ್ಲ ಡೌಟ್ ಅದನವ್ರಿಗೆ? ರೇಣುಕಾ ಮೈತ್ರಿ, ವಿದ್ಯಾಮ್ ರಾಮ್ಪುರ್, ಪವನ್ ಬಿ ಅಂಡ್ ಪವನ್ ಟೋಪಿ, ಕೆಂಚಪ್ಪ ಕುಂಬಾರ್, ನಿಮ್ಗೆ ಡೌಟ್ ಇದಾವನ್ಪ? ನಿಮ್ ಗಪ್ಪಾಗಿರೋ ಕ್ಯುಮ್ಯುಲೇಟಿವ್ ನೇಮ್ ಹೇಳ್ರಿ ಸರ್. ಕ್ಯುಮ್ಯುಲೇಟಿವ್ ಯಾರು ಕೇಳಲಿಕ್ಕತ್ತಿರಪ್ಪ ಇದನ್ನ? ಕೆಂಚಪ್ಪ ಕುಂಬಾರ್. ಕ್ಯುಮ್ಯುಲೇಟಿವ್ ಏನ್ ಹೇಳ್ಬೇಕಾ? ಇಲ್ಲಿ ನೋಡಪ್ಪ, ಇಲ್ಲಿ ಪರ್ಸೆಂಟೇಜ್ ತೆಗಿತೀರಾ, ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಹೆಂಗ್ ತೆಗೆದು ಹೇಳಿನಿ. ಇದು ತಿಳಿದ ಕೆಂಚಪ್ಪ? ತಿಳಿದ ಸರ್. ಇದು ಫಸ್ಟ್ ಎಷ್ಟದ? 33.3 ಅದ. ಸೇಮ್ 33.3 ಬರೀತೀವಿ. ನೆಕ್ಸ್ಟ್ ಪ್ಲಸ್ 33.3 ಪ್ಲಸ್ 9.2 ಎಷ್ಟಾಗ್ತದ? 33.3 ಪ್ಲಸ್ 9.2 ಮಾಡ್ತೀರಿ, ನಿಮಗೆ 42.5 ಬರ್ತದೆ. 42.5 ಪ್ಲಸ್ 17.4 59.9 ಬರ್ತದೆ. 59.9 ಪ್ಲಸ್ 7.9 ಮಾಡ್ತೀವಿ, 67.8 ಬರ್ತದೆ. 67.8 ಪ್ಲಸ್ 5.8 ಮಾಡ್ತೀವಿ, 73.6 ಬರ್ತದೆ. 73.6 ಪ್ಲಸ್ 26.4 ಮಾಡ್ತೀವಿ, 100 ಬರ್ತದೆ. ತಿಳಿತಾ ಕೆಂಚಪ್ಪ? ಎಸ್ ಸರ್. ಕ್ಲಿಯರ್ ಆಯ್ತಾ? ಮತ್ತೆ ಯಾರಿಗಾರ ಡೌಟ್ ಇದ್ರೆ ಹೇಳ್ರಿ, ರೇಸ್ ಮಾಡ್ರಿ. ಯಾರಿಗೆ ಕ್ಲಿಯರ್ ಅದ ಹ್ಯಾಂಡ್ ರೇಸ್ ಮಾಡ್ರಿ. ಫರೀದಾ ಬೇಗಂ, ಮಹಾದೇವ್ ಘಾಟ್ಕೆ, ನೇಹಾ ಚೌಹಾಣ್, ರೇಸ್ ಯುವರ್ ಹ್ಯಾಂಡ್ಸ್ ಆಲ್ ಆಫ್ ಯು. ಅಂಡರ್ಸ್ಟುಡ್? ಯಾರಿಗೆ ತಿಳಿದಿಲ್ಲ ಅವರಷ್ಟೇ ಕೇಳ್ತೀನಿ ನಾನು. ಉಳ್ಕೆಯವ್ರು ರೇಸ್ ಮಾಡಿ ಹ್ಯಾಂಡ್. ಮಹಾದೇವ್ ಘಾಟ್ಗೆ ತಿಳಿದಿಲ್ಲ, ಶಿಲ್ಪಾ ರಾಠೋಡ್ ತಿಳಿದಿಲ್ಲ, ತಿಳಿತು. ಪವನ್ ಕುಮಾರ್ ಟೋಪಿ ಇವ್ರಿಗೂ ತಿಳಿತು. ಓಕೆ, ಫೈನ್. Okay, we'll move on to the next problem. ಬರ್ಕೊಡ್ರಿ ನೆಕ್ಸ್ಟ್ ಪ್ರಾಬ್ಲಮ್. The following table gives data regarding production of paper in a factory. ಅದು ಐತಲ್ಲ ಪೇಪರ್ ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್, ಅದು ಸೇಮ್. ಅದು ಬರ್ಕೊಡ್ರಿ ಪ್ರಾಬ್ಲಮ್ ಅದ. Okay. List. The following table gives data regarding production of paper. The following table gives data regarding the following table gives data regarding production of paper in a factory, production of paper in tons in a factory.
production of paper in a factory. Production of paper in a factory. Draw a bar diagram to represent the data. Stop. Draw a bar diagram to represent the data. Draw a bar diagram to represent the data. Draw a bar diagram to represent the data. Notice the same problem ನಾವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಲೇ ಮಾಡಿದೆವು. ಅದೇ ಸೇಮ್ ಪ್ರಾಬ್ಲಮ್ ನಾವು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಲೇ ಮಾಡೋದು. ಇದರ ಅರ್ಥ ಏನಾಯ್ತು, ಯಾವ ಪ್ರಾಬ್ಲಮ್ ನಲ್ಲಿ ನೀವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಲೇ ಮಾಡಬಹುದು, ಅದೇ ಪ್ರಾಬ್ಲಮ್ ನ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಲೇನು ಮಾಡಬಹುದು. ಎರಡೂ ಮಾಡಬಹುದು. ಖರೆ ಎಕ್ಸಾಮ್ ನಲ್ಲಿ ನಾವು ಯಾವ್ದು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ನೇ ಮಾಡೋದು ಕೊಟ್ಟಿದ್ದ ಅಥವಾ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ನೇ ಮಾಡೋದು ಕೊಟ್ಟಿದ್ದ, ಅವಾಗ ಅದನ್ನೇ ಮಾಡಬೇಕು. ಏನು ಹೇಳಿಲ್ಲ, ಡ್ರಾ ಅ ಬಾರ್ ಡಯಾಗ್ರಾಮ್ ಅಂತ ಈ ರೀತಿ ಕೊಟ್ಟ. The following table gives the data regarding production of paper in factory. Draw a bar diagram. ಇಲ್ಲಿ ಯಾವ್ದಂತ ಹೇಳಿಲ್ಲ, ಗಿವನ್ ಸ್ಪೆಸಿಫಿಕ್ ಯಾವ್ದಂತ ಹೇಳಿಲ್ಲ, ಒಂದು ಬಾರ್ ಡಯಾಗ್ರಾಮ್ ಹೇಳ. ಈ ಹೊತ್ತಿನಾಗ ನೀವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗಿಬಹುದು ಅಥವಾ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ತೆಗಿಬಹುದು. ಬೋತ್ ಆರ್ ಓಕೆ. ಐದರ್ ಯು ಕ್ಯಾನ್ ಡ್ರಾ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಆರ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಅರ್ಥ ಆಯ್ತು ನಿಮ್ಗೆ ನಾ ಹೇಳಿದ್ದು? ಒಂದ್ ವೇಳೆ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದ ಇದನ್ನೇ ತೆಗಿ ಅಂದ್ರ ಅವಾಗ ಅದನ್ನೇ ತೆಗಿಯೋದು. ಸೊ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಗೆ ಇನ್ನೊಂದು ಹೆಸರು ಏನದ, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಓದ್ಬೇಕು. ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಇನ್ನೊಂದು ಹೆಸರು ಏನದ, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್. You can call it as subdivided bar diagram also. Now write down the table. Varieties 2001, 2002, 2003. Sorry. Varieties ಅಂತ ಬರ್ತದ. 2001, 2002, 2003. Percentage 2001 ಮೂರು ಕಾಲಮ್ ಬರ್ತಾವ ಮತ್ತೆ ಇಲ್ಲಿ. Percentage 2001, percentage 2002, percentage 2003. ಇದು ಕೊಟ್ಟರಂಗಿಲ್ಲವ, ನಾವು ಹಾಕೋತೀವಿ ಆಮೇಲೆ ಅದನ್ನ. ಸಾರಿ, okay. What are the varieties? Let us see. Printing and writing. Printing and writing ಅಂತ ಪೇಪರ್ಗಳು. Second variety is wrapping. Third variety is special variety. Fourth one is boards. That's all. 2001, these are in tons. Paper, production of paper in tons. These are in tons. In tons. Production of paper in tons. This change mark for it. In tons.
In 2001 it was 65, 16, 7, 18. In 2002 it was 70, 15, 5, 19. In 2003 it was 103, 24, 5, 13. ಇಷ್ಟು ಕೊಟ್ಟಿರ್ತಾರೆ. ಈಗ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಇದನ್ನ ಪರ್ಸೆಂಟೇಜ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಪ್ರೊಡಕ್ಷನ್. ಓಕೆ, ನಾ ಮತ್ತೆ ಇದಕ್ಕೆ ಮೂರು ಇಷ್ಟೇ ಕೊಟ್ಟಿದ್ದು, ಲೆಕ್ಕ ಕೊಟ್ಟಿರೋದು ಇಷ್ಟೇ. ಇದ್ರ ಮ್ಯಾಲ ಬಂದ ಇದರ ಪರ್ಸೆಂಟೇಜ್ 2001, ಪರ್ಸೆಂಟೇಜ್ 2002, ಪರ್ಸೆಂಟೇಜ್ 2002 ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಡೂ ದಟ್. Okay, now let us find the total first. Total 65 plus 16, 75 plus 6, 81, 81 plus 7, 65 plus 16, 81 plus 7, 88, 98 plus 8, 106. Next. Then 70 plus 15, 85 plus 5, 90 plus 19, 109. 103 plus 24, 127 plus 5, 132 plus 13, 142, 145. So now percentage in 2065 just after percentage 65 into 100 divided by 106 ಆಗಬೇಕು. 65 into 100 divided by 106 ಆಗಬೇಕು. ಎಷ್ಟಾಗ್ತದ ಮಾಡ್ರಿ ಯಾರಾದ್ರು. Someone please do calculation ಮಾಡ್ರಪ್ಪ ಯಾರಾದ್ರು. 61 sir. ಅದಿಲ್ರು ಎಷ್ಟಾಗ್ತದ ಪರ್ಸೆಂಟೇಜ್? 61.32. One second. One second. 1.32. ಹಾ, ಚಾಟ್ ಬರ್ದು ಹೇಳ್ರಿ ಎಷ್ಟಾಗೈತಿ? ಬರ್ದು ಹೇಳ್ರಿ ಚಾಟ್ ಎಷ್ಟಾಗೈತಿ ಪರ್ಸೆಂಟೇಜ್? 61.32. ಓಕೆ, ಸೊ 61.32. ಓಕೆ, ನೆಕ್ಸ್ಟ್ ಇದನ್ನ 16 ಇಂಟು ಮಾಡಿ ನೋಡಿದ್ರೆ ಇದನ್ನ 16 ಇಂಟು 100 by 106 ಮಾಡಿ ಎಷ್ಟಾಗ್ತದ? ಫಾಸ್ಟ್. $15.09. 15.09. Okay, 15.09. Next, 7 into 100 by 106 ಮಾಡ್ರಿ ಎಷ್ಟಾಗ್ತದೆ ನೋಡ್ರಿ? ಜಲ್ದಿ ಹೇಳ್ರಿ, ಸೆಷನ್ ಮುಗಿದೋಗ್ತಪ್ಪ. 6.6 6.6 exactly. Next 18 into 100 by ಮಾಡ್ರಿ. Fast. ಎಷ್ಟಾಗ್ತದೆ? 16.98. 16.98. ನೆಕ್ಸ್ಟ್ ಈಗ 2002 ಮಾಡ್ರಿ. 70 into 100 by 109. ಇದು 106 ಹೋಗಿ ಈಗ ಆಗ್ತದ 109 ಆಗ್ತದೆ. ಯಾಕಂದ್ರೆ ಟೋಟಲ್ ಎಷ್ಟದ 109 ಆಗ್ತದೆ. 70 into 100 divided by total 109 ಎಷ್ಟಾಗ್ತದೆ ನೋಡ್ರಿ, ಹೇಳ್ರಿ ನಾನು. $64.2. 64.2.
Okay. 64.2. Next. 15 into 100 by 109. 15 into 100 by 109. Just up to the 13.76. 13.76. Next. 5 into 100 by 109. 4.58. Very good. 4.58. Next, 19 into 100 by 109. 17.4. Very good. 17.4. Next. 2003 madre 103. 103 into 100 by. Yes, that's the total is 145. 2003 madre 103 into 100 by 145 total. Yes, that's 71%. Okay. 71. Next. 24 into 100 by 145. 24. 16.5. Very good. 16.5. Next. 5 into 100 by 145. 16.5. Next address. 5 into 100 by 145. 3.4. Very good. 3.4. Next. 13 into 100 by 145. 8.96. 8.96. ಈಗ ನೀವೇನ್ ಮಾಡ್ಬೇಕು ಇದನ್ನ ರೌಂಡ್ ಆಫ್ ಮಾಡ್ಕೊಂಡು 100 ಮಾಡ್ಕೋಬೇಕು. ಅರ್ಥ ಆಯ್ತು? ಯು ಹ್ಯಾವ್ ಟು ಡೂ ಇಟ್ ರೌಂಡ್ ಆಫ್ ಮಾಡಿ 100 ಮಾಡ್ಕೋರಿ. ಈಗ ನೋಡ್ರಿ ಎಷ್ಟಾಗ್ತದೆ ಈಗ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ರೌಂಡ್ ಆಫ್ ಮಾಡಿ 100 ಮಾಡ್ಕೋಬೇಕು ಈಗ ಅದನ್ನ. Who is that? Stop ಮಾಡ್ರಪ್ಪ ಅದನ್ನ. Please stop it. ಹಾ 100 ಮಾಡ್ಕೊಡ್ರಪ್ಪ ಅದನ್ನ ನೋಡೋಣ. 61.32, 15.09, 6.6, 16.98. ಏನಾಗ್ತದೆ 9 + 2 11, 11 + 8 19, 9 carry 1, 10, 16, 16.